ಆ ಪಾಂಪ್ಲೆಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಇವತ್ತಿನ ವಾಕ್ಯ ನಾವು ನೋಡುವುದಾದರೆ ದೇವಾಲಯದ ಶುದ್ಧೀಕರಣ ಎಂಬುದಾಗಿ. ಸೊ ಈಗ ತಾನೇ ನಾವು ಓದಿದಂತ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಏನಂದ್ರೆ ಇಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 12ನೇ ವಚನ 13ನೇ ವಚನದಲ್ಲಿ ನಾವು ನೋಡುತ್ತೇವೆ ಏನಂದ್ರೆ, ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಚೀನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದರು, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದರು. ಇಲ್ಲಿ ನಾವು ನೋಡುತ್ತೇವೆ, ನಿನ್ನೆ ನಾವು ಧ್ಯಾನ ಮಾಡಿದ್ದೀವಿ ಅಂದರೆ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಅರಸನಂತೆ ಆತನು ಪ್ರವೇಶ ಮಾಡಿದನು. ಆತನು ಅರಸನಂತೆ ಕತ್ತೆ ಮೇಲೆ ಪ್ರವೇಶ ಮಾಡಿದ ಕತ್ತೆ ಮೇಲೆ ಆತನು ಹೋಗಿದ್ದನ್ನು ನಾವು ನೋಡುತ್ತೇವೆ ಮತ್ತು ಅಲ್ಲಿರ್ತಕ್ಕಂಥ ಜನರು ಹೋಸನ ಎಂಬುದಾಗಿ ಜಯ ಘೋಷದಿಂದ ಯೇಸುವನ್ನು ಆರ್ಭಾಟದಿಂದ ಅವರು ಆರಾಧನೆ ಮಾಡಿದರು ಅಥವಾ ಆತನಿಗೆ ಯೆರೂಸಲೇಮ್ ಪಟ್ಟಣದಲ್ಲಿ ಸೇರಿಸಿಕೊಂಡರು. ನಾನು ನಿಮಗೆಲ್ಲ ಹೇಳಿದ ವಿಷಯ ರಕ್ಷಣೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ರಕ್ಷಣೆ ಇದೆ. ಯೇಸು ಎಂಬ ಹೆಸರಿನ ಅರ್ಥ ರಕ್ಷಕನು ಅಥವಾ ನಮ್ಮನ್ನು ಪಾಪದಿಂದ ಬಿಡಿಸುವ ವಿಮೋಚಕನು ಎಂಬುದಾಗಿ. ಹಾಗೆ ಇವತ್ತು ನಾವು ನೋಡುವಂತಹ ವಿಷಯ ಏನಂದ್ರೆ ದೇವಾಲಯದ ಶುದ್ಧೀಕರಣ ಅಂದ್ರೆ ರಕ್ಷಣೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬ್ಯಾಪ್ಟಿಸಮ್ ತಗೊಂಡಿದ್ದೀವಿ, ದೀಕ್ಷಾ ಸ್ನಾನ ಎಲ್ಲರೂ ನಾವು ತಗೊಳ್ತೀವಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಸೊ ರಕ್ಷಣೆ ಎಂಬುದು ಒಂದು ಕಾರ್ಯ ಆದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ಇನ್ನೊಂದು ವಿಶೇಷವಾದ ಕಾರ್ಯ. ಯಾಕಂದ್ರೆ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಬ್ಯಾಪ್ಟಿಸಮ್, ಯೇಸು ಕ್ರಿಸ್ತನು ಸಹ ಆತನು ದೀಕ್ಷಾ ಸ್ನಾನ ಹೊಂದಿದನು, ಹಾಗೆಯೇ ನಾವು ಸಹ ದೀಕ್ಷಾ ಸ್ನಾನ ಹೊಂದುತ್ತೇವೆ. ಇಲ್ಲಿ ಇವತ್ತು ನಾವು ವಾಕ್ಯ ಧ್ಯಾನ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾರೆ. ನಮ್ಮನ್ನು ಎಷ್ಟಾಗಿ ಪ್ರೀತಿಸಿಕೊಂಡು ಬಂದಂತ ನಮ್ಮ ತಂದೆ ದೇವರು ಸ್ವಾಮಿ, ಇವತ್ತು ನಿನ್ನ ಮಂದಿರದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಕರ್ತನೆ ನಮ್ಮ ಬಾಯಿಯ ಮಾತುಗಳು ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರುತ್ತದೆ ಕರ್ತನೆ. ಇಲ್ಲಿ ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಇಲ್ಲಿ ಬಂದಿರ್ತಕ್ಕಂಥ ನಿನ್ನ ಮಕ್ಕಳನ್ನು ನೀನು ಬಲ್ಲಂತ ದೇವರಾಗಿದೆ ಕರ್ತನೆ. ಅವರಿಗೆ ಬೇಕಾದಂಥ ವಾಕ್ಯವನ್ನು ನೀನೇ ದಯಪಾಲಿಸು. ಮಾತನಾಡುವವರು ನಾನಾಗದೆ ಕರ್ತನೆ, ನೀನೇ ಬಂದಿರ್ತಕ್ಕಂಥ ಪ್ರತಿಯೊಬ್ಬರೊಂದಿಗೆ ಮಾತನಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೇಳಿದ್ದೇನೆ ಕರ್ತನೆ, ಆಮೆನ್. ಇವತ್ತು ನನ್ನ ಸಂದೇಶದ ಟೈಟಲ್ ಏನಂದ್ರೆ ದೇವಾಲಯದ ಶುದ್ಧೀಕರಣ. ದೇವಾಲಯದ ಶುದ್ಧೀಕರಣ ಎಂಬುದಾಗಿ ನಾವು ನೋಡುತ್ತೇವೆ. ಶುದ್ಧೀಕರಣ ಎಂಬುದಾಗಿ ಎಲ್ರಿಗೂ ಗೊತ್ತಲ್ಲಿ. ಶುದ್ಧೀಕರಣ ಅಂದ್ರೆ ನಾವು ಮನೆ ಬಹಳ ಹೊಲಸಾಗಿದೆ ಕ್ಲೀನ್ ಮಾಡ್ತೀವಿ, ಅಥವಾ ನಾವು ಎಲ್ಲಾದ್ರೂ ಹೋಗಿ ಬಂದ್ರೆ ಬಹಳ ಬೆವರು ಬಿಟ್ಟು ಬಹಳ ಹೊಲಸಾಗಿದೆ, ನಾವು ಹೊಲದ ಕೆಲಸ ಮಾಡಿರೋದು ಅಥವಾ ಏನೋ ಕೆಲಸ ನಾವು ಮಾಡಿರೋದು ಅಂದ್ರೆ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ತೇವೆ, ಅಂದ್ರೆ ಸ್ನಾನ ಮಾಡಿಕೊಂಡು ನಮ್ಮನ್ನು ನಾವು ಶುದ್ಧಿಪಡಿಸ್ಕೊಳ್ತೇವೆ ಅಥವಾ ನಮ್ಮ ಮನೆಯನ್ನು ನಾವು ಶುದ್ಧಿಗೊಳಿಸುತ್ತೇವೆ. ಹಾಗೆಯೇ ಇಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ದೇವಾಲಯದ ಒಳಗೆ ಹೋಗಿ, ದೇವಾಲಯಕ್ಕೆ ಆತನು ಅಲ್ಲಿ ಯೆರೂಸಲೇಮಿನಿಂದ ಬಂದು ಅಲ್ಲಿ ದೇವಾಲಯ ನೋಡ್ತಾನೆ ಯೇಸು ಕ್ರಿಸ್ತನು. ಅಲ್ಲಿ ದೇವಾಲಯದ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಅದರಲ್ಲಿ ಮಾರುವ ಕೊಳ್ಳುವ ಅಲ್ಲಿ ಏನ್ ನಡೀತಾ ಇದೆ, ಬಿಸ್ನೆಸ್ ನಡೀತಾ ಇದೆ. ಚರ್ಚ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವಾಲಯ. ಆದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ವಸ್ತುಗಳನ್ನು ಮಾರ್ತಾ ಇದ್ದಾರೆ, ಕೆಲವೊಬ್ರು ಕೊಂಡ್ಕೊಳ್ತಾ ಇದ್ದಾರೆ, ಕೆಲವೊಬ್ರು ಚೀನಿವಾರರು ಅಲ್ಲಿದ್ದಾರೆ, ಪಾರಿವಾಳ ಮಾರುವವರಿದ್ದಾರೆ. ಅಲ್ಲಿ ಅಲ್ಲಿ ಚರ್ಚ್ ಅಂತ ಹೆಸರಿಗೆ ಚರ್ಚ್ ಇದೆ, ಆದ್ರೆ ಅಲ್ಲಿ ಆರಾಧನೆ ನಡೀತಾ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ಅಥವಾ ಜನರು ಅವ್ರಿಗೆ ಇಷ್ಟ ಬಂದಂತೆ ಅಲ್ಲಿ ಚರ್ಚ್ ಅಲ್ಲಿ ಕೆಲಸಗಳನ್ನು ಮಾಡಿದ್ದನ್ನು ಯೇಸು ಕ್ರಿಸ್ತನ ಕಂಡು ಆತನಿಗೆ ಕೋಪದಿಂದ ಆತನು ಇಲ್ಲಿ ಇಂಗ್ಲಿಷ್ ನಲ್ಲಿ ಅದನ್ನು ಟೇಬಲ್ ಎತ್ತಿ ಬಿಸಾಕಿ ಅವರಿಗೆ ಏನಂತ ಹೇಳಿ, ನನ್ನ ಆಲಯವು
ಕೊಳ್ಳುವುದು ಎಂದು ಬರೆದಿದೆ. ಅಂದ್ರೆ ಆತನಿಗೆ ನಾರ್ಮಲ್ ಏನೋ ಅಲ್ಲಿ ಬಂದು ಒಂದು ಸ್ಪೀಚ್ ಮಾಡಿಲ್ಲ, ನನ್ನ ಆಲಯ ದೇವಾಲಯ ಅಂತ. ಆದ್ರೆ ಅದನ್ನ ಕೋಪದಿಂದ ಯಾರನ್ನ ನಾವು ಮನೆ ಅವಾಗೆ ಬಳಸಿ ಒಳಗೋಗಿರ್ತೀವಿ, ಯಾರನ್ನ ಹೆಸರು ಕಾರ್ಯ ನಡ್ಕೊಂಡು ಬಂದ್ವಿ ಎಷ್ಟು ಸಿಟ್ಟು ಬರ್ತದೆ. ಹಾಗೆ ಅಲ್ಲಿ ಯೇಸು ಕ್ರಿಸ್ತನು ಆಲಯವನ್ನು ಆತನು ನೋಡಿದಾಗ ಆತನಿಗೆ ಕೋಪ ಬಂತು. ಆತನಿಗೆ ಎಷ್ಟು ಸಿಟ್ಟು ಬಂದಿತ್ತಂದ್ರೆ, ನನ್ನ ಆಲಯ ಪ್ರಾರ್ಥನಾ ಆಲಯ ಅಂತ ವಾಕ್ಯದಲ್ಲಿ ಬರೆದಿದೆ, ಆದರೆ ನೀವು ಏನ್ ಮಾಡಿದ್ದೀರಾ, ಅದಕ್ಕೆ ಕಳ್ಳರ ಕವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ. ಈ ಆಲಯ ಇದು ಚರ್ಚ್ ಆಗಿರ್ಬೋದು, ಆದ್ರೆ ವಾಕ್ಯದಲ್ಲಿ ಆಲಯ ನಾವು ನೋಡುವಾಗ ಮೊದಲನೇ ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ಇಲ್ಲಿ ಏನೆಂದು ಬರುತ್ತಿದೆ ವಾಕ್ಯದಲ್ಲಿ? ನಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ, ಅಥವಾ ನಮ್ಮ ದೇಹ ಪವಿತ್ರಾತ್ಮನಿಗೆ ಅಥವಾ ದೇವರಿಗೆ ಆಲಯವಾಗಿದೆ. ಇವತ್ತು ನಾವು ಒಂದು ಚರ್ಚೆಯಲ್ಲಿ ಸೇರಿ ಆರಾಧನೆ ಮಾಡ್ತಿರ್ಬೋದು, ಆದರೆ ವಾಕ್ಯದ ಪ್ರಕಾರ ನಾವು ನೋಡಿದ್ರೆ ಇವಾಗ ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ಬಿಡಿಸಿ, ನಮ್ಮನ್ನು ಶಾಪದಿಂದ ಬಿಡಿಸಿದ ಮೇಲೆ ಆತನು ಯೇಸು ಕ್ರಿಸ್ತನು ಒಂದು ಪ್ರಾಮಿಸ್ ಕೊಡ್ತಾನೆ. ಅಂದ್ರೆ ನಾನು ನಿಮಗೆ ಒಬ್ಬ ಸಹಾಯಕರನ್ನು ಕಳಿಸುತ್ತೇನೆ, ಆತನೇ ಪವಿತ್ರಾತ್ಮನು ಎಂಬುದಾಗಿ ಶಿಷ್ಯರಲ್ಲಿ ಯೇಸು ಕ್ರಿಸ್ತನು ಒಂದು ವಾಗ್ದಾನ ಮಾಡ್ತಾನೆ. ಅದೇ ವಾಗ್ದಾನದ ಪ್ರಕಾರ ಆತನು ಪವಿತ್ರಾತ್ಮನನ್ನು ಕಳುಹಿಸುತ್ತಾನೆ. ಇವತ್ತು ಕೂಡ ದೇವರು ನಮ್ಮಲ್ಲಿ ಪವಿತ್ರಾತ್ಮನ ಮೂಲಕ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಯೇಸು ಹೋಗಿರುವ ಆಲಯ ದೇವಾಲಯವು ಕಳ್ಳರ ಗವಿಯಾಗಿದ್ದು, ಇಲ್ಲಿ ಇವತ್ತು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ದೇವಾಲಯ, ನಮ್ಮೊಳಗೆ ದೇವರು ವಾಸಿಸಲು ಇಷ್ಟಪಡುತ್ತಾನೆ ಎಂಬುದಾಗಿ ನಾವು ಎಷ್ಟೊಂದು ಸರ್ತಿ ಪ್ರಸಂಗ ಕೇಳಿರ್ಬೋದು. ನಮ್ಮ ಒಳಗೆ ದೇವರು ವಾಸಿಸುತ್ತಾನೆ, ನಮ್ಮ ಹೃದಯವು ದೇವರ ಆಲಯ, ಅಥವಾ ನಮ್ಮ ಹೃದಯ ಎಂಬ ಸಿಂಹಾಸನದ ಮೇಲೆ ಯೇಸು ಕ್ರಿಸ್ತನು ಕುಳಿತುಕೊಂಡಿರುತ್ತಾನೆ ಎಂಬುದಾಗಿ ನಾವು ಕೇಳಿರ್ಬೋದು. ಆದರೆ ಇಲ್ಲಿವರೆಗೂ ಕೂಡ ನಾವು ನಮ್ಮ ದೇವಾಲಯ ಹೇಗೆ ಕಾಪಾಡಿಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾದ ವಿಷಯ. ಇಲ್ಲಿ ನಾವು ನೋಡ್ತೇವೆ, ನಮ್ಮ ದೇಹ ಅಂದ್ರೆ ನಾವು ಆದಿಯಲ್ಲಿ ದೇವರು ಆದಾಮನನ್ನು ಅವಳನ್ನು ಮಣ್ಣಿನಿಂದ ಸೃಷ್ಟಿಸಿದನು, ಮಣ್ಣಿನಿಂದ ಆತನು ಸೃಷ್ಟಿ ಮಾಡಿದನು. ಆದರೆ ಆತನು ಮಣ್ಣಿನಿಂದ ಸೃಷ್ಟಿ ಮಾಡಿದಾಗ ಆ ಮಣ್ಣಿಗೆ ಜೀವ ಇರುತ್ತೆ. ಆತನು ಯಾವಾಗ ಆತನ ಶ್ವಾಸವನ್ನು ಆ ಮಣ್ಣಿನ ಮುದ್ದೆಯಲ್ಲಿ ಊದಿದನು, ಆಗ ಆ ಆದಾಮನು ಅಥವಾ ಮಣ್ಣಿನಿಂದ ಮಾಡಿದ ಮನುಷ್ಯನು ಜೀವದ ವ್ಯಕ್ತಿಯಾದನು. ಅಂದ್ರೆ ಆತನಿಗೆ ಜೀವ ಬಂತು ಯಾವಾಗ ದೇವರು ಆತನ ಶ್ವಾಸವನ್ನು ಊದಿದನು. ಅಲ್ಲಿ ನಾವು ನೋಡುತ್ತೇವೆ ಪವಿತ್ರಾತ್ಮನ ಕಾರ್ಯ. ಇವತ್ತು ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಇರ್ತಕ್ಕಂಥ ನಾವು ಅಥವಾ ಲೋಕದಲ್ಲಿ ಇರ್ತಕ್ಕಂಥ ಜನರು ನಾವು ದೇವರ ಆಲಯವಾಗಿದ್ದೇವೆ. ಆದ್ರೆ ನಾವು ಎಷ್ಟೊಂದು ಸರ್ತಿ ನಮ್ಮ ದೇಹವನ್ನು ನಾವು ಏನ್ ಮಾಡಿದ್ದೇವೆ, ನಾವು ಸಹ ಅಲ್ಲಿ ಯೆರೂಸಲೇಮಿನಲ್ಲಿ ಯಾವ ರೀತಿ ಅವರು ಮಾರುವುದು ಕೊಳ್ಳುವುದು ಮಾಡ್ತಾ ಇದ್ರು, ನಮ್ಮ ದೇಹದಲ್ಲಿ ಸಹ ನಾವು ಎಷ್ಟೊಂದು ವಿಚಾರಗಳಲ್ಲಿ ದೇವರಿಗೆ ಬಿಟ್ಟು ನಾವು ದೂರ ಹೋಗಿದ್ದೇವೆ. ನಾವು ನೋಡ್ತೇವೆ ಇಲ್ಲಿ ಎರಡನೇ ಪ್ರವಾದನ ಪುಸ್ತಕ 31ನೇ ಅಧ್ಯಾಯ 33ನೇ ವಚನ. ಅಲ್ಲಿಯೂ ಸಹ ಇದೇ ವಾಕ್ಯವನ್ನು ನಾವು ನೋಡುತ್ತೇವೆ. ಯೆರೆಮೀಯನ ಪ್ರವಾದನ ಪುಸ್ತಕ 31ನೇ ಅಧ್ಯಾಯ 33ನೇ ವಚನ. ಅಲ್ಲಿ ಸಹ ದೇವರು ಇದೇ ವಚನವನ್ನು ಹೇಳ್ತಾ ಇದ್ದಾರೆ.
ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ, ಮೋಶೆಗೆ ದೇವರು ಧರ್ಮೋಪದೇಶವನ್ನು ಕೊಟ್ಟನು. ಅಲ್ಲಿ ದೇವರು ಅವರಿಗೆ 10 ಆಜ್ಞೆಗಳನ್ನು ಕೊಟ್ಟು ಅವರಿಗೆ ನಡೆಸಿದನು. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯಾವಾಗ ನಾನು ನನ್ನ ಜನರೊಂದಿಗೆ ಹೊಸ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೋ ಆಗ ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ಅಂದ್ರೆ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ ಏನಂದ್ರೆ, ನಾನೇನೋ ಇಸ್ರಾಯೇಲ್ ಅವರಿಗೆ ಗುಡಾರವನ್ನು ದೇವರು ಕಟ್ಟಿಸಿಕೊಳ್ಳಕ್ಕೆ ಉಪದೇಶ ಕೊಡ್ತಾನೆ. ಅಲ್ಲಿ ವಿಮೋಚನೆ ಕಾಂಡ 25ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೆ ನಾವು ನೋಡುತ್ತೇವೆ ಏನಂದ್ರೆ, ಗುಡಾರವು ಹೇಗೆ ಕಟ್ಟಿಸಬೇಕು. ದೇವರು 25ನೇ ಅಧ್ಯಾಯ 8ನೇ ವಚನದಲ್ಲಿ ಮೋಶೆಗೆ ಹೇಳ್ತಾನೆ, ನಾನು ನನ್ನ ಜನರ ಮಧ್ಯದಲ್ಲಿ ಬಂದು ವಾಸಿಸಬೇಕು ಎಂಬುದಾಗಿ. ವಿಮೋಚನೆ ಕಾಂಡ 25ನೇ ಅಧ್ಯಾಯ 8ನೇ ವಚನ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಅಂದ್ರೆ ದೇವರಿಗೆ ಏನು ಹೇಳ್ತಾ ಇದ್ದಾನೆ ದೇವರು, ನಾನು ನನ್ನ ಜನರ ಮಧ್ಯೆ ವಾಸಿಸಬೇಕು, ನಾನು ನನ್ನ ಜನರ ಒಟ್ಟಿಗೆ ವಾಸಿಸಬೇಕು, ಅವರೊಂದಿಗೆ ನಾನು ಇರಬೇಕು, ಅದಕ್ಕೆ ನೀನು ಒಂದು ಗುಡಾರವನ್ನು ಕಟ್ಟಿಸಬೇಕು ಎಂಬುದಾಗಿ ಮೋಶೆಗೆ ಹೇಳ್ತಾ ಇದ್ದಾರೆ. ಆಗ ಮೋಶೆಗೆ ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ದೇವರು ಇದು ಹೀಗೆ ಕಟ್ಟಬೇಕು, ಹೀಗೆ ಮಾಡಬೇಕು, ಎಷ್ಟು ಮೆಜರ್ಮೆಂಟ್ಸ್ ಇರಬೇಕು, ಎಷ್ಟು ಇಂಚ್ ಇರಬೇಕು, ಎಷ್ಟು ಫೀಟ್ ಇರಬೇಕು, ಯಾವ ಕಟ್ಟಿಗೆ ಉಪಯೋಗಿಸಬೇಕು, ಯಾವ ಬಟ್ಟೆ ಉಪಯೋಗಿಸಬೇಕು ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲಿ 25ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೆ ಆ ಗುಡಾರವು ಅಥವಾ ದೇವಾಲಯವು ಹೇಗೆ ಇರಬೇಕು, ಮೋಶೆ ಇಸ್ರಾಯೇಲರ ಮಧ್ಯದಲ್ಲಿ ಅದನ್ನು ಹೇಗೆ ನಿರ್ಮಿಸಬೇಕು ಆ ದೇವಾಲಯವನ್ನು ಎಂಬುದಾಗಿ ಅಲ್ಲಿ ದೇವರು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ. ಅದೇ ಪ್ರಕಾರ ನಾವು ನೋಡ್ತೇವೆ, ಅಲ್ಲಿ ಮೋಶೆ ಎಲ್ಲ ಪ್ರತಿಯೊಂದು ದೇವರು ಹೇಳಿದಂಗೆ ಮಾಡ್ತಾನೆ. ಅಲ್ಲಿ ನಾವು ನೋಡೋದಾದರೆ ಆ ಚರ್ಚ್ ಅಥವಾ ಆ ದೇವಾಲಯ ಹೇಗೆ ಇರ್ತದೆ ಅಂದ್ರೆ, ಒಂದು ಕಾಂಪೌಂಡ್ ಇರ್ತದೆ, ಸುತ್ತ ಒಂದು ಔಟರ್ ಕೋರ್ಟ್ ಅಂತ ಹೇಳ್ತೀವಿ, ಅದು ಒಂದು ಹೊರಗಣ ಕೋರ್ಟ್, ಔಟರ್ ಕೋರ್ಟ್ ಅಂತ ಇರ್ತದೆ. ಅಂದ್ರೆ ಈ ಕಾಂಪೌಂಡ್ ಇರ್ತದೆ ಮನೆಗೆ, ಆ ರೀತಿ ನಮ್ಮ ಚರ್ಚ್ ನೋಡಿದ್ರೆ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಆದ ತಕ್ಷಣ ಎಂಟ್ರೆನ್ಸ್ ಹತ್ರ ಒಂದು ಯಜ್ಞವೇದಿ ಅಥವಾ ಅವರು ಯಜ್ಞಕ್ಕೆ ಸಮರ್ಪಿಸ್ತಕ್ಕಂಥ ಕುರಿ ಆಗಿರ್ಬೋದು ಅಥವಾ ಯಾವುದೇ ಪಕ್ಷಿ ಆಗಿರ್ಬೋದು, ಅದನ್ನು ತಂದು ಅವರು ಅಲ್ಲಿ ಯಜ್ಞವನ್ನು ಅರ್ಪಿಸಿದ ನಂತರ ಆ ಯಾಜಕರು ಆ ಯಜ್ಞವನ್ನು ಅಲ್ಲಿಂದ ತೆಗೆದುಕೊಂಡು ಒಳಗೆ ಬಂದು ಅಲ್ಲಿ ಲ್ಯಾಂಪ್ ಸ್ಟ್ಯಾಂಡ್, ಧೂಪ, ದೇವರಿಗೆ ಯಜ್ಞವನ್ನು ಅರ್ಪಿಸುವುದು, ರಕ್ತವನ್ನು ತೆಗೆದುಕೊಂಡು ಒಳಗೆ ಬಂದು ಅವರು ಅಲ್ಲಿ ಅರ್ಪಿಸುವುದು, ಅದು ಒಂದು ಪಾರ್ಟ್ ಆಗಿತ್ತು. ಅದಾದ ನಂತರ ಒಳಗೆ ಬಂದ ತಕ್ಷಣ ಅದು ಒಂದು ಪರಿಶುದ್ಧ ಸ್ಥಳ ಮತ್ತೆ ಅತಿ ಪರಿಶುದ್ಧ ಸ್ಥಳ ಎಂಬುದಾಗಿ ನಾವು ನೋಡುತ್ತೇವೆ. ಆ ಪರಿಶುದ್ಧ ಸ್ಥಳಕ್ಕೂ ಮತ್ತು ಅತಿ ಪರಿಶುದ್ಧ ಸ್ಥಳಕ್ಕೂ ನಡುವೆ ಒಂದು ಕರ್ಟನ್, ಒಂದು ಪರದೆ ಇರುತ್ತೆ. ಆ ಪರದೆ ಆ ಕಡೆ ಯಾಜಕರು ಹೋಗಷ್ಟಿಲ್ಲ, ಅಲ್ಲಿ ದೇವರು ಮಾತ್ರ ಬಂದು ಅವರ ಯಜ್ಞವನ್ನು ಅಥವಾ ಅವರು ಅರ್ಪಿಸಿದಂತಹ ಅವರ ಕಾಣಿಕೆಗಳನ್ನು ದೇವರು ಸ್ವೀಕರಿಸುವಂತಹವರಾಗಿರ್ತಾರೆ. ಆದರೆ ಇಲ್ಲಿ ಪರಿಶುದ್ಧ ಸ್ಥಳ ಎಂಬುದಾಗಿ ನಾವು ನೋಡುವುದಾದ್ರೆ ಅಲ್ಲಿ ಒಂದು ಪೆಟ್ಟಿಗೆ, ಮಂಜೂಷ ಪೆಟ್ಟಿಗೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಮಂಜೂಷ ಪೆಟ್ಟಿಗೆಯಲ್ಲಿ ಏನೇನಿರ್ತದೆ ಅಂದ್ರೆ, ಒಂದು ಕೃಪಾಸನ ಇರುತ್ತದೆ ಮತ್ತು ದೇವರು ಇಸ್ರಾಯೇಲರಿಗೆ ಕೊಟ್ಟಂತಹ ಮನ್ನಾ ಇರುತ್ತದೆ. ಮತ್ತು ಆ ಮಂಜೂಷ ಪೆಟ್ಟಿಗೆಯನ್ನು ಕಾಯುವುದು ಅವರು 2 ಕೆರೂಬಿಗಳು, ಈ ಕಡೊಂದು ಕೆರೂಬಿ ಆ ಕಡೊಂದು ಕೆರೂಬಿ, ಅವರು ಅವರ ರೆಕ್ಕೆಗಳನ್ನು ಹೊಂದಿಕೊಂಡು ಆ ಕೃಪಾಸನವನ್ನು ಅವರು ಕಾಯುತ್ತಾ ಇದ್ದಾರೆ ಎಂಬ ಆ ಸಾದೃಶ್ಯ. ಅಂದ್ರೆ ಪರಲೋಕದಲ್ಲಿ ದೇವರ ಸಿಂಹಾಸನವು ಯಾವ ರೀತಿ ಇದೆ ಅಥವಾ ದೇವರು ಪರಲೋಕದಲ್ಲಿ ಯಾವ ರೀತಿ ಆತನ ಆಲಯ ಇದೆ, ಅದೇ ರೀತಿ ಇಲ್ಲಿ ಇಸ್ರಾಯೇಲರ ಕಾಲದಲ್ಲಿ ದೇವರು ಒಂದು
ದೇವಾಲಯವನ್ನು ನಿರ್ಮಿಸಿಕೊಂಡು ಆತನು ಅಲ್ಲಿ ಇಸ್ರಾಯೇಲರಿಗೆ ಭೇಟಿಯಾಗುವುದಕ್ಕೆ ಅಥವಾ ಇಸ್ರಾಯೇಲರ ಮಧ್ಯದಲ್ಲಿ ವಾಸಿಸುವುದಕ್ಕೆ ದೇವರು ಆತನ ದೇವಾಲಯವನ್ನು ನಿರ್ಮಿಸಿಕೊಂಡನು. ಆದರೆ ಈಗ ಮೊದಲನೇ ಕೊರಿಂಥದಲ್ಲಿ ನಾವು ನೋಡಿದ್ದೇವೆ ಅಂದರೆ ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ ಅಥವಾ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಮಗೂ ಕೂಡ ಎಷ್ಟೊಂದು ಸರ್ತಿ ನಮಗೆ ಗೊತ್ತಿಲ್ಲ, ನಮ್ಮ ದೇಹದ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ನಮ್ಮ ದೇಹದ ಬೆಲೆ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನೇ ನಾವು ಮಾಡ್ತೇವೆ. ಕರೆಕ್ಟಾ? ನನ್ಗಿದು ಇಷ್ಟ, ನನ್ಗಿದು ಮಾಡಬೇಕು ಅಂದ್ರೆ ನಾವು ಅದನ್ನೇ ಮಾಡ್ತೀವಿ. ಆದ್ರೆ ಎಷ್ಟೊಂದು ಸರ್ತಿ ನಮಗೆ ದೊಡ್ಡವರು ಹೇಳ್ತಾರೆ ಇದು ಮಾಡಬಾರ್ದು, ಇದು ತಪ್ಪು ಅಂದ್ರೇನು ಯಾಕೆ ಮಾಡಬಾರ್ದು ಎಂಬುದಾಗಿ ನಾವು ಕೇಳ್ತೇವೆ. ಅಥವಾ ಇಲ್ಲ ನಾನು ಇದೇ ಮಾಡ್ತೀನಿ ನಾನು. ಆದ್ರೆ ತಪ್ಪು ಅಂತ ನಮಗೆ ಗೊತ್ತಿದ್ದು ನಾವು ತಪ್ಪು ಮಾಡಿದಾಗ ಅದರ ಶಿಕ್ಷೆ ನಾವು ಅನುಭವಿಸ್ತೀವಿ. ಆದ್ರೆ ಸರಿ ತಪ್ಪು ಎಂಬುದಾಗಿ ನಾವು ನೋಡುವುದಾದರೆ ನಮ್ಗೆ ಎಲ್ಲಿಂದ ಗೊತ್ತು ಅನ್ನೋದಂದ್ರೆ ಅದು ದಶಾಜ್ಞೆಗಳು, 10 ಕಮಾಂಡ್ಮೆಂಟ್ಸ್. ದೇವರು ಏನು ಮೋಶೆಗೆ ದಶಾಜ್ಞೆಗಳು ಕೊಟ್ಟಿದ್ದಾನೆ, ಅದರಲ್ಲಿ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಅಥವಾ ಯಾವುದು ದೇವರ ದೃಷ್ಟಿಯಲ್ಲಿ ಸರಿ ಇದೆ, ಯಾವುದು ತಪ್ಪಿದೆ. ನಾವು ಈ ತರ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಕೊಲೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಇನ್ನೊಬ್ಬರ ಮೇಲೆ ಅಪರಾಧ ಹೊರಿಸಬಾರ್ದು, ಇದೆಲ್ಲ ದಶಾಜ್ಞೆಯಲ್ಲಿ ಬರ್ತದೆ. ನಮ್ಮ ದೇವರು ಒಬ್ಬನೇ, ಆತನನ್ನೇ ನಾವು ಆರಾಧಿಸಬೇಕು. ಇಷ್ಟೆಲ್ಲ ದೇವರು ಒಂದ್ ವೇಳೆ ದಶಾಜ್ಞೆಗಳನ್ನು ಕೊಟ್ಟಿರಲಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಿರ್ತದೆ. ಕರೆಕ್ಟಾ? ಸೊ ದೇವರು ಆತನ ದಶಾಜ್ಞೆಗಳನ್ನು ಕೊಟ್ಟನು. ಈಗ ಯೆರೆಮೀಯನಲ್ಲಿ ನಾವು ನೋಡುತ್ತೇವೆ ಆತನ ಧರ್ಮೋಪದೇಶವನ್ನು ನಮ್ಮ ಹೃದಯದಲ್ಲಿ ಆತನು ಬರೆಯುತ್ತಾನೆ ಎಂಬುದಾಗಿ. ಇವತ್ತು ನಮ್ಗೆ ಎಲ್ರಿಗೂ ಬೈ ಮಾಡ್ಬಾರ್ದು, ಎಲ್ಲ ನಮ್ಗೆ 10 ಫಸ್ಟ್ ಸಂಡೇ ಸ್ಕೂಲಲ್ಲಿ ನಮ್ಗೆ ಕಲಿಸೋದೇ 10 ಕಮಾಂಡ್ಮೆಂಟ್ಸ್, 10 ದಶಾಜ್ಞೆಗಳನ್ನು ಕಲಿಸ್ತಾರೆ. ನಮ್ಗೆ ಗೊತ್ತು, ಆದ್ರೂ ನಮ್ಗೆ ಏನಾಗ್ತದೆ, ಕೆಲವೊಂದ್ಸರ್ತಿ ನಾವು ತಪ್ಪು ಮಾಡಿದ್ವಿ. ಇಲ್ಲಿ ನಾವು ಎಷ್ಟು ವರ್ಷಗಳನ್ನ ಕೇಳ್ಕೊಂಡು ಬಂದಿದ್ದೇವೆ ಅಂದ್ರೆ ಪಾಪ ಮಾಡಬಾರ್ದು, ಅಥವಾ ನಮ್ಮ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು ಎಂಬುದಾಗಿ. ಪಾಪ ಎಂಬುದು ಎಲ್ಲಿಂದ ಹುಟ್ಟುತ್ತದೆ ನಮ್ಮೊಳಗಡೆ ಎಂಬುದಾಗಿ ನಾವು ನೋಡುವುದಾದರೆ ಪ್ರೊವರ್ಬ್ಸ್ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಇಂಗ್ಲಿಷಲ್ಲಿ ನಾವು ನೋಡುತ್ತೇವೆ ಅಂದರೆ ನಿಮ್ಮ ಹೃದಯವನ್ನು ನೀವು guard your heart because from it everything flows. ಅಂದ್ರೆ ನಮ್ಮ ಹೃದಯದೊಳಗಿಂದಲೇ ಎಲ್ಲ ಒಳ್ಳೆಯದು ಕೆಟ್ಟದು ಏನಿದ್ರೂ ಅದು ನಮ್ಮ ಹೃದಯದೊಳಗಡೆಯಿಂದಲೇ ಬರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18-19 ವಚನಗಳು ನಾವು ನೋಡುವುದಾದರೆ, ಆದರೆ ಬಾಯಿಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಅಂದ್ರೆ ನಮ್ಮ ಪಾಪ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ನಮ್ಮ ಮನಸ್ಸು ಅಥವಾ ನಮ್ಮ ಹೃದಯದೊಳಗೆ ಅದು ಪ್ರಾರಂಭವಾಗುತ್ತದೆ. ಪಾಪಗಳು ಅಥವಾ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತೇವೆ. ಆದರೆ ಪಾಪಗಳು ಯಾವ ಪಾಪ, ಎಂಥ ಪಾಪವನ್ನು ನಾವು ಮಾಡಿದ್ದೇವೆ, ಆದರೆ ಪಾಪಗಳಲ್ಲಿ ಎಷ್ಟು ಟೈಪ್ಸ್ ಇದೆ ಎಂಬುದಾಗಿ ನಾವು ನೋಡುವುದಾದರೆ ಗಲಾತ್ಯದವರಿಗೆ ಬರೆದ ಪುಸ್ತಕ, ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನವರೆಗೆ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇಲ್ಲಿ ನಾವು ನೋಡುತ್ತೇವೆ ಅಂದ್ರೆ ನಮ್ಮ ಫಸ್ಟ್ ಪಾಯಿಂಟ್ ನಾನು ಹೇಳಿದ್ದೇನೆ ಅಂದ್ರೆ ನಮ್ಮ ದೇಹವು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಆದ್ರೆ ಈ ಶರೀರ ಮಾಡಿದ್ದು ಮಣ್ಣಿನಿಂದ. ಈ ಶರೀರ ಏನಾಗ್ತದೆ ಅಂದ್ರೆ ಶರೀರಕ್ಕೂ ಆತ್ಮಕ್ಕೂ ನಾವು ಹೋಗ್ತೇವೆ ಅಂದ್ರೆ ಶರೀರ ಭಾವವು ಯಾವಾಗಲೂ ಆತ್ಮನಿಗೆ ವಿರೋಧವಾಗಿದ್ದನ್ನೇ ಮಾಡ್ತೇವೆ. ನಾವು ಬೆಳಗ್ಗೆ ಎದ್ದು ನಾವು ಪ್ರೇರ್ ಮಾಡ್ಬೇಕಂತ ನಮ್ಮ ಆಲೋಚನೆ ಇರ್ತದೆ, ಅಥವಾ ನಮ್ಮ ಆತ್ಮವು ನಮಗೆ ಹೇಳ್ತದೆ ವಾಕ್ಯ ಓದು ಪ್ರೇರ್ ಮಾಡುವಂತ. ಆದ್ರೆ ನಮ್ಮ ಶರೀರ ಏನ್ ಹೇಳ್ತದೆ, ಇನ್ನ ಸ್ವಲ್ಪ ಹೊತ್ತು ಮಲ್ಕೊಂಡು ಅಥವಾ ಇನ್ನ ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡೋಣ, ಇಲ್ಲಾಂದ್ರೆ ಏನೋ ಕೆಲಸ ಮುಗಿಸ್ಕೊಂಡು ಬಂದು ನಾವು ಪ್ರೇರ್ ಮಾಡೋಣ ಅಂತ ಹೇಳ್ತಾರೆ. ಅದೇ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ಶರೀರಕ್ಕೂ ಆತ್ಮಕ್ಕೂ ವಿರೋಧ. ಅದೇ ರೀತಿ ನಾವು ಮುಂದೆ ನೋಡುವುದಾದರೆ, ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಅಂದ್ರೆ ನಮ್ಮ
ಹೇಗೆ ಒಂದಕ್ಕೊಂದು ಹೋರಾಡ್ತದೆ ಅಂದ್ರೆ ನಾವೇನ್ ಮಾಡ್ಬೇಕು ಅಂತೀವಿ ಅದು ನಮಗೆ ಮಾಡಕ್ಕೆ ಬಿಡಲ್ಲ. ಏನು? ನಮ್ಮ ಶರೀರ. ಅದೇ ರೀತಿ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ನೇ ವಚನದಲ್ಲಿ ಇಲ್ಲಿ ಪೌಲನು ಬರೀತಾ ಇದ್ದಾನೆ, ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನು ಮಾಡುತ್ತೇನೆ. ಇಲ್ಲಿ ಪೌಲನು ಬರೀತಾ ಇದ್ದಾನೆ. ಪೌಲನು ಎಷ್ಟು ದೊಡ್ಡ ಸೇವಕನು ಅಂದರೆ ಆತನೇ ಬರೀತಾ ಇದ್ದಾನೆ ಅಂದ್ರೆ ನಾನು ಮಾಡಲಿಚ್ಛಿಸುವುದು ನಾನು ಮಾಡಲ್ಲ ಎಂಬುದಾಗಿ. ಅದೇ ರೀತಿ ಇಲ್ಲಿ ನಾವು ಓದಿದ್ರಲ್ಲ, ಅದು ಎಲ್ಲರಿಗೂ ಶರೀರ ಮತ್ತೆ ಆತ್ಮ ಎವ್ರಿ ಡೇ ಅದೊಂದು ಯುದ್ಧ ಇದ್ದಂಗೆ ಇರ್ತದೆ. ನಮ್ಮ ಆತ್ಮವನ್ನು ಅಥವಾ ನಮ್ಮ ಶರೀರವನ್ನು ಜಯಿಸುವುದೇ ನಮಗೆ ದೊಡ್ಡ ಯುದ್ಧ. ಇಲ್ಲಿ ನಾವು ನೋಡುತ್ತೇವೆ ನಮ್ಮ ಶತ್ರುಗಳು ಯಾರು ಎಂಬುದಾಗಿ ನಾವು ಯೋಚನೆ ಮಾಡಿದ್ರೆ ನಮ್ಮ ಶತ್ರು, ನಮ್ಮ ದೊಡ್ಡ ಶತ್ರು ನಮ್ಮ ಶರೀರ ಅಥವಾ ನಮ್ಮ ದೇಹನೇ ನಮ್ಮ ದೊಡ್ಡ ಶತ್ರು. ಯಾಕಂದ್ರೆ ಈಗ ಯಾರಾದ್ರೂ ಡಯಟ್ ಮಾಡಿದ್ರೆ, ಡಯಟ್ ಈಗ ಶುಗರ್ ಪೇಷಂಟ್ ಅಥವಾ BP ಶುಗರ್ ಇದೆ ಅಂದ್ರೆ ನಮಗೆ ಡಾಕ್ಟರ್ಸ್ ಹೇಳ್ತಾರೆ ಸಕ್ಕರೆ ತಿನ್ನಬಾರ್ದು, ಉಪ್ಪು ತಿನ್ನಬಾರ್ದು, ಅಥವಾ ಕೆಮ್ಮು ನೆಗಡಿ ಆದ್ರೆ ಕೋಲ್ಡ್ ತಣ್ಣಗಿರೋ ಪದಾರ್ಥಗಳು ತಿನ್ನಬಾರ್ದು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ನಮ್ಗೆ ಯಾವಾಗ ಜಾಸ್ತಿ ತಿನ್ಬೇಡ ಅಂದಿರ್ತೇವೋ ನಾವು ಅವಾಗೇ ಜಾಸ್ತಿ ತಿನ್ನಕ್ ಸ್ಟಾರ್ಟ್ ಮಾಡ್ತಿರ್ತೇವೆ. ನಮ್ಮ ದೇಹ ಏನ್ ಬಯಸ್ತದೆ, ಏನ್ ಮಾಡ್ಬೇಡ ಅಂದಿರ್ತಾರ ಅದೇ ಮಾಡ್ಬೇಕು ಅಂತ ನಮ್ಮ ಆಸೆ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂದ್ರೆ ಶರೀರಕ್ಕೂ ಆತ್ಮಕ್ಕೂ ದೇವರ ಆತ್ಮ ಸಹ ನಮ್ಗೆ ಹೇಳ್ತಾರೆ, ಏನು ವಾಕ್ಯ ಅವರು ಪ್ರಾರ್ಥನೆ ಮಾಡು, ದೇವರೊಂದಿಗೆ ಮಾತನಾಡಿ ಎಂಬುದಾಗಿ ನಮ್ಗೆ ಎಷ್ಟೊಂದು ಸತಿ ಪ್ರೇರೇಪಣೆ ಬರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಮಾಡೋಣ, ಇಲ್ಲಾಂದ್ರೆ ನಾಳೆ ಮಾಡಿದ್ರೆ ನಾಳೆ ಅಂದ್ರೆ ನಾಳೆನೆ ಬರೋದು. ಹಾಗೆಯೇ ಇಲ್ಲಿ ನಾವು ಮುಂದೆ ನೋಡೋದಾದರೆ ಶರೀರ ಭಾವದ ಕರ್ಮಗಳು, ಗಲಾತ್ಯರವರಿಗೆ 5ನೇ ಅಧ್ಯಾಯ 19ನೇ ವಚನ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಯಾವೆ? ಏನಂದ್ರೆ ನಮ್ಮ ಶರೀರದ ಭಾವ, ನಮ್ಮ ಶರೀರದಿಂದ ನಾವು ಮಾಡುವ ಕೆಲಸಗಳು ಪ್ರಸಿದ್ಧವಾಗಿದೆ ಅಂದ್ರೆ ಎಲ್ಲರಿಗೂ ಗೊತ್ತದು, ಬಹಳ ಫೇಮಸ್. ಏನಂತ ಮುಂದೆ ನೋಡಿದ್ರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇಷ್ಟು ದಿವಸ ನಾವು ಪಾಪ ಮಾಡಿ ದೇವರಿಂದ ದೂರ ಆಗಿದ್ದೇವೆ, ಅಥವಾ ನಮ್ಮ ಪಾಪಗಳಿಂದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು ಎಂಬುದಾಗಿ ಎಲ್ಲರೂ ಕೇಳಿಸ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ. ಆದ್ರೆ ಪಾಪಗಳಂದ್ರೆ ಏನು, ಯಾವ ರೀತಿಯಾದಂತಹ ಪಾಪಗಳು ನಾವು ಮಾಡಿದ್ದೇವೆ ಎಂಬುದಾಗಿ 19-20ನೇ ವಚನದಲ್ಲಿ ನಾವು ನೋಡುತ್ತೇವೆ. ಎಲ್ಲರೂ ಎಲ್ಲ ಪಾಪಗಳು ಮಾಡಿರ್ಬೇಕಿಲ್ಲ, ಅದರಲ್ಲಿ ಒಂದು ಪಾಪ ಕಾಮನ್ ಏನಂದ್ರೆ ಸಿಟ್ಟು. ಎಲ್ಲರಿಗೂ ಸಿಟ್ಟು ಬರುತ್ತಲ್ಲ, ಯಾರಾದ್ರೂ ಏನಾದ್ರು ಅಂದ್ರೆ ಫಸ್ಟ್ ಸಿಟ್ಟು ಬರುತ್ತೆ. ಸಿಟ್ಟು ಎಲ್ಲಿ ಬರ್ತದೆ, ಅವ್ರು ಮಾತಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಿರ್ರಿ, ನಮ್ ಹೃದಯನೇ ನೋಡ್ಕೋಬೇಕಲ್ಲ ಅಂತೀವಲ್ಲ ನಾವು. ನಮ್ಮ ಹೃದಯನೇ ಅವ್ರು ಬಹಳ ನಮ್ಗೆ ನೋವು ಮಾಡಿದ್ರಿ, ನಮ್ಮ ಹೃದಯ ಬಹಳ ಹತ್ತದ, ನಮ್ಮ ಮನ್ಸಿಗೆ ಬಹಳ ಹತ್ತದ, ನಾನು ಅವ್ರಿಗೆ ಮುಖನೇ ನೋಡಂಗಿಲ್ಲ ಅಂತ ನಾವು ಎಷ್ಟೊಂದು ಸರ್ತಿ ಯೋಚನೆ ಮಾಡ್ತೀವಿ. ಸಿಟ್ಟು ಅದು ಕೂಡ ಒಂದು ಪಾಪ. ಸಿಟ್ಟು ಇಲ್ಲಿ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸಿಟ್ಟು ಮನುಷ್ಯನ ಸಹಜ ಗುಣ, ಆದ್ರೆ ಆ ಸಿಟ್ಟು ಸೂರ್ಯ ಮುಳುಗೋದ್ರೊಳಗೆ ನಮ್ಮ ಸಿಟ್ಟು ಕೂಡ ತಣ್ಣಗಾಗ್ಬೇಕಂತ ವಾಕ್ಯದಲ್ಲಿ ಬರೆದಿದೆ. ಆದ್ರೆ ನಾವು ನಮ್ಮ ಸಿಟ್ಟು ಇದರ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪಾಪದಲ್ಲಿ ನಾವು ಎಷ್ಟೊಂದು ಪಾಪಕ್ಕೆ ಒಳಗಾಗಿರ್ಬೋದು, ಆದ್ರೆ ಈ ಎಲ್ಲ ಪಾಪಕ್ಕೆ ಯೇಸು ಕ್ರಿಸ್ತನ ರಕ್ತವು ಏನ್ ಮಾಡಿದ್ರು, ನಮಗೆ ಕ್ರಯವನ್ನು ಚೆಲ್ಲಿದೆ. ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಈ ಪಾಪ ಎಲ್ಲರಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಅಂದ್ರೆ ಇದೆಲ್ಲ ಎಲ್ಲಿ ಆಗ್ತಾ ಇದೆ, ನಮ್ಮ ದೇಹದಿಂದ ಮಾಡುವಂತ ಪಾಪಗಳು, ಶರೀರ ಭಾವಗಳು, ಅಂದ್ರೆ ನಮ್ಮ ಶರೀರದಲ್ಲಿ ಮಾಡ್ತಕ್ಕಂಥ ಪಾಪಗಳು, ಈ ಎಲ್ಲ ಪಾಪಗಳಿಂದ ನಮಗೆ ಶುದ್ಧೀಕರಣ ಇದೆ ಅಂದ್ರೆ ಅದು ಯೇಸುವಿನ ರಕ್ತ. ಅಂದ್ರೆ ಯೇಸು ಕ್ರಿಸ್ತನು ಅಲ್ಲಿ ಯೆರೂಸಲೇಮಿಗೆ ಹೋದಾಗ ಆತನು ಆ ದೇವಾಲಯವನ್ನು ಶುದ್ಧೀಕರಣ ಮಾಡಿದನು. ಆ ದೇವಾಲಯದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ನಾನು ಹೇಳಿದ್ನಲ್ಲ, ಹಾಗೆಯೇ ನಾವು ಸಹ ಚಿಕ್ಕದಲ್ಲ ಇದು, ಒಂದ್ಸತಿ ಸುಳ್ಳು ಹೇಳಿದ್ರೆ ಏನಾಗ್ತದೆ ಯಾರಿಗೆ ಗೊತ್ತಾಗಲ್ಲ ಅಂತ, ಆ ಸುಳ್ಳು ದೊಡ್ಡದಾಗಿರ್ತದೆ. ಅಥವಾ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ನಾವು ನೋಡಿದಾಗ ಅದು ನಮ್ಮ ಒಳಗೆ, ಹೊರಗೆ ಯಾರಿಗೆ ಗೊತ್ತಾಗಲ್ಲ.
ಇವಾಗ ನಾವು ಇಲ್ಲಿ ಇರ್ತೀವಿ ಅಂದ್ರೆ ನಾನು ಏನು ಯೋಚನೆ ಮಾಡ್ತೀನಿ ಅಂತ ನಾನು ಮುಂದಿದ್ದವ್ರಿಗೆ ಗೊತ್ತಿರುತ್ತೆ. ಅದು ನಮ್ಮ ದೇಹದಲ್ಲಿ ಜಗಳ ಆಡುವುದು ಇಂಥ ಎಲ್ಲ ಪಾಪಗಳು ಅದು ನಮ್ಮ ದೇಹದಿಂದ ನಾವು ಮಾಡುವಂತ ಪಾಪಗಳಾಗಿದೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ ನಮ್ಮ ದೇಹವು ದೇವರ ಆಲಯವಾಗಿದೆ. ಆದ್ರೆ ನಮ್ಮ ದೇಹಕ್ಕೂ ಮತ್ತು ನಮ್ಮ ಆತ್ಮಕ್ಕೂ ಯಾವಾಗಲೂ ಯುದ್ಧವಿದೆ. ಆದ್ರೆ ಇಲ್ಲಿ ಶರೀರ ಭಾವ ಅಂದ್ರೆ ನಮ್ಮ ದೇಹದಲ್ಲಿ ನಾವು ಜೀವಿಸುವಾಗ ನಾವು ಯಾವ ರೀತಿ ನಾವು ಜೀವಿಸುತ್ತೇವೆ ಅಥವಾ ನಾವು ಪಾಪದಲ್ಲಿ ಜೀವಿಸುವವರಾಗಿದ್ದೇವೆ. ಆದ್ರೆ ನಮ್ಮ ಜೀವನವನ್ನು ನಾವು ಯಾವಾಗ ಯೇಸುವಿಗೆ ಒಪ್ಪಿಸಿಕೊಳ್ಳುತ್ತೇವೋ ಅಥವಾ ನಾವು ಯೇಸುವನ್ನು ರಕ್ಷಕನಾಗಿ ಯಾವಾಗ ನಾವು ಸ್ವೀಕರಿಸಿಕೊಳ್ಳುತ್ತೇವೋ ಆಮೇಲೆ ನಮ್ಮ ಜೀವನ ಏನಾಗ್ತದೆ, ಚೇಂಜ್ ಆಗಬೇಕು. ಹೇಗೆ ಅಂದ್ರೆ ವಾಕ್ಯದಲ್ಲಿದೆ ಅಂದ್ರೆ ನಾವು ಯೇಸುವಿನ ಗುಣಗಳ ಭಾವಗಳನ್ನು ಹೊಂದಿಕೊಂಡು ಯೇಸುವನ್ನು ಅನುಸರಿಸಿಕೊಂಡು ನಡೆಯಬೇಕು. ಹೇಳಕ್ಕೆ ಬಹಳ ಈಸಿ ಅಂದ್ರೆ ನೀವೆಲ್ಲಿ ಹೇಳ್ತೀರಿ ನಮ್ಗೆ ನಮ್ಮ ಕಷ್ಟ ನಮ್ಗೆ ಗೊತ್ತಾಗುತ್ತೆ. ಯೇಸುವನ್ನು ಅಥವಾ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹೇಗೆ ಜೀವಿಸಿದನೋ ಹಾಗೆ ನಾವು ಜೀವಿಸಬೇಕಂದ್ರೆ ಅದು ಮನುಷ್ಯನಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ದೇವರಾಗಿದ್ದನು, ಆತನು ದೇವರ ಮಗನು, ಮನುಷ್ಯನ ಮಗನು ಆಗಿದ್ದನು, ಆತನು ಆತ್ಮನಿಂದ ನಡೆಸಲ್ಪಡುವಂತಹ ವ್ಯಕ್ತಿಯಾಗಿದ್ದನು. ಆದ್ರೆ ನಾವು ನಾರ್ಮಲ್ ಹ್ಯೂಮನ್ ಬೀಂಗ್ಸ್, ನಾವು ಕೇವಲ ಸಾಮಾನ್ಯ ಮನುಷ್ಯರು ಎಂಬುದಾಗಿ ನೀವು ನನಗೆ ಕ್ವಶನ್ ಕೇಳ್ಬೋದು. ನಾವು ಹೇಗೆ ಯೇಸುವಿನ ಹಾಗೆ ಜೀವಿಸಲು ಸಾಧ್ಯ ಈ ಲೋಕದಲ್ಲಿ? ನಿಮ್ಗೆ ಏನ್ ಗೊತ್ತು, ನಮ್ಮ ಮನೆಯಲ್ಲಿ ನನ್ಗೆ ಏನ್ ಬೈತಾರೆ ಅಥವಾ ನನ್ನ ಸ್ನೇಹಿತರು ನಮ್ಗೆ ಏನಂತಾರೆ ಅಂತ? ಅಥವಾ ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಆತನ ವಾಕ್ಯದಂತೆ ನಡೆಯಲು ಪ್ರಾರಂಭಿಸಿದಾಗ ಫಸ್ಟ್ ಬಾರಿ ಅಂತ ಬೈಬಲ್ ಓದಕ್ಕೆ ಅಂತ ಏನ್ ಪ್ರೇಯರ್ 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 ಅಂತ ಹೇಳ್ತಾರೆ, ಪ್ರೇಯರ್ 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 ಅಂತ. ಎಷ್ಟೊಂದು ಸರ್ತಿ ನಮ್ಗೆ ಫಸ್ಟ್ ಯಾರಂದ್ರೆ ನಮ್ಮ ಹತ್ರ ಯಾರಿರ್ತಾರೆ ಅವರಿಂದಲೇ ನಮ್ಗೆ ಆಪೋಸಿಷನ್ಸ್ ಅಥವಾ ನಮ್ಮ ಮಾತುಗಳು ನಮಗೆ ಎಂಥ ಮಾತುಗಳು ಏನ್ ಬಹಳ ಭಕ್ತಿಯಿಂದ ಜೀವಿಸ್ತಾಳೆ, ಇವ್ರ ಲೈಫ್ ಏನ್ ನಮಗೆ ಗೊತ್ತೇ ಇಲ್ಲ, ನಿನ್ನೆ ಹಿಂಗಿದ್ದ ಇವತ್ತೇನೋ ಅಲ್ಲಿ ಚರ್ಚಿಗೆ ಹೋಗಿ ಚೇಂಜ್ ಆಗಿ ಬಂದ ಅಂತ ಮಾತಾಡ್ತಾರಲ್ಲ ಎಷ್ಟೊಂದು ಜನ. ಆದ್ರೆ ಅದು ಯೇಸುವಿಗೆ ಎಷ್ಟೊಂದು ಸರ್ತಿ ಎಲ್ಲರೂ ಬೈದನ್ನು ನಾವು ನೋಡುತ್ತೇವೆ ಅಥವಾ ಯೇಸು ಕ್ರಿಸ್ತನ ಮಾತುಗಳನ್ನು ಹೀನಯವಾಗಿ ಅಥವಾ ಸದ್ದುಕಾಯರು ಫರಿಸಾಯರು ನಾವು ನೋಡುವಾಗ ಯೇಸು ಕ್ರಿಸ್ತನು ಎಲ್ಲಿ ತಪ್ಪು ಮಾಡ್ತಾನೆ ಅಥವಾ ಆತನಿಗೆ ಹೇಗೆ ಹಿಡ್ಕೊಳ್ಬೇಕು ಎಂಬುದಾಗಿ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಅವರಿಗೆ ಅವರ ಹೃದಯದ ಆಲೋಚನೆಗಳನ್ನು ಬಲ್ಲಂತವನಾಗಿ ಆತನು ಅವರಿಗೆ ಉತ್ತರ ಕೊಡುವುದನ್ನು ನಾವು ನೋಡುತ್ತೇವೆ. ಆದ್ರೆ ಮುಂದೆ ನಾವು ನೋಡುವುದಾದರೆ ಇದೇ ಗಲಾತ್ಯದವರಿಗೆ ಬರುವ ಪತ್ರಿಕೆಯಲ್ಲಿ 22ನೇ ವಚನ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ಇಷ್ಟೊತ್ತು ಶರೀರದ ಫಲಗಳು ಅಥವಾ ಶರೀರ ಭಾವವನ್ನು ನಾವು ನೋಡಿದ್ದೇವೆ. ಆದ್ರೆ ಯಾವಾಗ ನಾವು ಯೇಸುವನ್ನು ಅಂಗೀಕರಿಸಿ ಆತನಲ್ಲಿ ನಾವು ಜೀವಿಸಲು ಪ್ರಾರಂಭಿಸುತ್ತೇವೋ ಆಗ ದೇವರಾತ್ಮನು ನಮ್ಮೊಳಗೆ ಕಾರ್ಯ ಮಾಡಲು ಪ್ರಾರಂಭಿಸುತ್ತಾನೆ. ಯಾವಾಗ ನಮ್ಮ ದೇಹವು ಪವಿತ್ರಾತ್ಮನಿಗೆ ಆಲಯವಾಗುತ್ತದೋ ಅಥವಾ ಪವಿತ್ರಾತ್ಮನ ಗರ್ಭಗುಡಿಯಾಗುತ್ತದೋ ಆಗ ಇಲ್ಲಿ ನಾವು ನೋಡುತ್ತೇವೆ ಏನೇನು ಆಗುತ್ತೆ ಅಂದ್ರೆ ನಮ್ಮೊಳಗಡೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆತಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಇನ್ನು ನೋಡ್ತೇವೆ ಯೇಸು ಕ್ರಿಸ್ತನನ್ನು ಅನುಸರಿಸುವವರು ಅಥವಾ ಯೇಸು ಕ್ರಿಸ್ತನ ಮಕ್ಕಳಾದಂಥ ನಾವು ನಮ್ಮ ಶರೀರಾಶೆಗಳನ್ನು ನಾವು ಶಿಲುಬೆಗೆ ಹಾಕಬೇಕು. ಯೇಸು ಕ್ರಿಸ್ತನು ಒಂದೇ ಸತಿ ಶಿಲುಬೆಗೆ ಹಾಕಲ್ಪಟ್ಟನು. ಆದರೆ ಆತನು ನಮ್ಮ ಶರೀರ ಭಾವಗಳನ್ನು ನಮಗೆ ಇರ್ತದೆ, ಆಸೆ ಇರ್ತದೆ. ಮನುಷ್ಯ ಲೋಕದಲ್ಲಿ ನಾವು ನೋಡುತ್ತೇವೆ, ಈಗಿನ ಕಾಲದಲ್ಲಿ ನಾವು ನೋಡೋದಾದ್ರೆ ನಮ್ಮ ದೊಡ್ಡ ಶತ್ರು ನಮ್ಮ ಕೈಯಲ್ಲಿದೆ. ಯಾರ ಹತ್ರ ಫೋನ್ಸ್ ಆಗಲಿ, ಆಲ್ಮೋಸ್ಟ್ ಎಲ್ಲರ ಹತ್ರ ನಮ್ಮ ಫೋನ್ಸ್ ಎಷ್ಟು ಯೂಸ್ ಮಾಡ್ತೀವಂದ್ರೆ ಅದು ನೋಡಿದ್ರೆ ನಮ್ಮ ಜೀವನ. ಯಾರಾದ್ರೂ ಒಂದು ಡ್ರೆಸ್ ಹಾಕಿ ಅಥವಾ ಒಂದು ಹೇರ್ ಸ್ಟೈಲ್ ಫೋನಲ್ಲಿ ಬಂದಂದ್ರೆ ಅದೇ ಟ್ರೆಂಡ್, ಎಲ್ಲರೂ ಅದೇ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ಶರೀರ ಆಸೆ, ನಮ್ಮ ಶರೀರದ ಆಸೆ ಅದು ವಾಕ್ಯಕ್ಕೆ ಅನುಸಾರ ಇದೆಯಾ ಅಥವಾ ವಾಕ್ಯದ ವಿರೋಧವಾಗಿದೆ? ವಾಕ್ಯದ ಅನುಸಾರ ಇದೆ ಅಂದ್ರೆ ಅದು ಪವಿತ್ರಾತ್ಮನಿಂದ ಬಂದಿದ್ದು, ಅಥವಾ ವಾಕ್ಯಕ್ಕೆ ಅನುಸಾರ ಇಲ್ಲ ಅಂದ್ರೆ ಅದು ಎಲ್ಲಿಂದ ಬಂದಿದ್ದು? ಸೈತಾನನಿಂದ ಅದು
ಮಾಡಿದ್ದು. ಇಲ್ಲಿ ನಾವು ನೋಡುತ್ತೇವೆ, ಮುಂದೆ ದೇವರು ಆ ದೇವಾಲಯವನ್ನು ಶುದ್ಧಿ ಮಾಡಿದನು. ದೇವಾಲಯವನ್ನು ಅಥವಾ ನಮ್ಮನ್ನು ನಾವು ಶುದ್ಧಿಗೊಳಿಸುವುದಾದರೆ ನಾವು ಪವಿತ್ರಾತ್ಮನ ಫಲಗಳನ್ನು ನಾವು ತೋರಿಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಯಾರು ಬೈದ್ರೂ ಸಿಟ್ಟು ಬಂದ್ರೂ ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಹಿಂಗೆ ಮಾತಾಡ್ತೀವಿ. ಇಲ್ಲ ನಮಗೆ ಪ್ರೀತಿ, ದಯೆ, ಕರುಣೆ ಇದು ನಮ್ಮ ಒಳಗಡೆ ಕ್ರಿಶ್ಚಿಯನ್ಸ್ ಅಂದ್ರೆ ಮೇನ್ ಫಸ್ಟ್ ಹೇಳಿದ್ರೆ ಕ್ರಿಶ್ಚಿಯನ್ಸ್ ಬಹಳ ಚಲೋ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವರು ಎಷ್ಟು ನೀಟ್ ಇರ್ತಾರೆ, ಎಷ್ಟು ಶಾಂತಿ, ದಯೆ ಹೀಗೆ ಇರ್ತಾರೆ ಎಂಬುದಾಗಿ ಅನ್ಯ ಜನರು ನಮ್ಮ ಕುರಿತು ಸಾಕ್ಷಿ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಅಂದ್ರೆ ಪವಿತ್ರಾತ್ಮನ ಮೂಲಕ. ಅದು ಒಂದೇ ದಿವಸ ಇಮಿಡಿಯೇಟ್ಲಿ ನಾವು ಚೇಂಜ್ ಆಗಕ್ಕಾಗಲ್ಲ. ಅಂದ್ರೆ ಇಷ್ಟು ದಿವಸ ಸಿಟ್ಟಿಂದ ಮಾತಾಡಿ ನಾಳೆ ನಾನು ಬಂದು ಸೈಲೆಂಟ್ ಆಗಿ ಮಾತಾಡಿದ್ರೆ ಏನು ಹೇಳಪ್ಪ ಇವತ್ತು ಅಂತ ಯೋಚನೆ ಮಾಡ್ತೀವಿ. ಹಾಗೆ ಸ್ವಲ್ಪ ದಿವಸ ನಾವು ಯಾವಾಗ ನಾವು ವಾಕ್ಯದ ಅನುಸಾರವಾಗಿ ನಡೀತೀವೋ, ಯಾವಾಗ ನಮ್ಮ ಪಾಪಗಳನ್ನು ನಾವು ಶಿಲುಬೆಗೆ ಹಾಕಿ ಇಲ್ಲ ದೇವರೇ ನಾನು ಇವತ್ತಿಂದ ನಿನಗೋಸ್ಕರ ಜೀವಿಸುತ್ತೇನೆ ಎಂಬುದಾಗಿ ನಾವು ಜೀವಿಸಲು ಪ್ರಾರಂಭ ಮಾಡುತ್ತೇವೋ, ಆಗ ನಮ್ಮ ಒಳಗಡೆಯಿಂದ ಅವು ಚೇಂಜಸ್, ಬದಲಾವಣೆಗಳನ್ನು ನಾವು ನೋಡುವವರಾಗಿದ್ದೇವೆ. ಅದೇ ರೀತಿ ನಾವು ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ನೋಡಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಕಳ್ಳನು ಕತ್ತುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಇಲ್ಲಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಓದಿದ್ದೇವೆ ಅಂದ್ರೆ ನನ್ನ ಆಲಯವನ್ನು ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ ಯೇಸು ಹೇಳ್ತಾರೆ. ಆದ್ರೆ ಕಳ್ಳ ಎಂಬುದಾಗಿ ನಾವು ನೋಡಿದ್ರೆ ಕಳ್ಳ ಅಂದ್ರೆ ನಮ್ಗೆ ಗೊತ್ತು, ಮನೆಗೆ ಬಂದು ಇದನ್ನೆಲ್ಲ ಕರ್ಕೊಂಡು ಹೋಗೋದ್ರೆ ಕಳ್ಳ. ಇಲ್ಲಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಬರುತ್ತಾನೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ದ ಥೀಫ್ ಕಮ್ಸ್ ಟು ಕಿಲ್, ಸ್ಟೀಲ್ ಅಂಡ್ ಡಿಸ್ಟ್ರಾಯ್. ಅಂದ್ರೆ ನಮ್ಮನ್ನು ನಾಶ ಮಾಡುವುದಕ್ಕೂ ಅಥವಾ ನಮ್ಮಲ್ಲಿರ್ತಕ್ಕಂಥ ದೇವರ ಲಕ್ಷಣಗಳನ್ನು, ದೇವರ ಆಶೀರ್ವಾದಗಳನ್ನು ಆತನು ಕದ್ದುಕೊಂಡು ಹೋಗುವುದಕ್ಕೂ ಬರುತ್ತಾನೆ. ಇಲ್ಲಿ ದೇವಾಲಯವು ಪವಿತ್ರ ಸ್ಥಳವಾಗಿತ್ತು, ಪವಿತ್ರಾಲಯವಾಗಿತ್ತು. ಆದರೆ ಅಲ್ಲಿ ಏನಾಗಿದೆ, ಅವರು ಅಲ್ಲಿರ್ತಕ್ಕಂಥ ಜನರು ಮೆಸ್ಸಿಯನಿಗೋಸ್ಕರ ಅಥವಾ ರಕ್ಷಣೆಗೋಸ್ಕರ ಎದುರು ನೋಡುತ್ತಾ ಅವರಲ್ಲಿರ್ತಕ್ಕಂಥ ನಿರೀಕ್ಷೆ ಕುಂದಿ ಹೋಗಿತ್ತು. ಇನ್ನೇನು ಯಾರು ಬರಲ್ಲ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಎಂಬುದಾಗಿ ಅವರು ಯೋಚನೆ ಮಾಡಿಕೊಂಡು ಇದ್ದು ಅವರು ಏನ್ ಮಾಡಿದ್ರು, ದೇವಾಲಯವನ್ನು ಕಳ್ಳರ ಗವಿ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ಅದೇ ರೀತಿ ನಾವು ಸಹ ಈ ಲೋಕದಲ್ಲಿ ನಮ್ಮ ದೇಹ ಎಂಬ ಈ ದೇವಾಲಯವನ್ನು ನಾವೇನ್ ಮಾಡಿಕೊಂಡಿದ್ದೇವೆ, ಕಳ್ಳರ ಗವಿ ಮಾಡಿಕೊಂಡಿದ್ದೇವೆ. ಆದ್ರೆ ಕಳ್ಳನು ಏನ್ ಮಾಡ್ತಾರೆ, ಕಳ್ಳನು ಯಾರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ರೆ ಕಳ್ಳನು ಸೈತಾನನು. ಆ ಸೈತಾನನು ನಾವು ನೋಡುತ್ತೇವೆ, ಬಿತ್ತುವವನ ಸಾಮ್ಯವನ್ನು ನಾವು ಕೇಳಿದ್ದೇವೆ. ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿದ್ದರೆ ಅವು ದೇವರಿಗೋಸ್ಕರ ಫಲ ಕೊಡುತ್ತವೆ. ಆದರೆ ಕೆಲವು ಬೀಜ ಕಲ್ಲುಗಳಲ್ಲಿ ಮುಳ್ಳುಗಳಲ್ಲಿ ಬಿದ್ದರೆ ಅವನು ಕದ್ದುಕೊಂಡು ಹೋಗುತ್ತಾನೆ. ಅದೇ ರೀತಿ ನಾವು ನೋಡುತ್ತೇವೆ, ಯಾವಾಗ ನಾವು ವಾಕ್ಯ ಕೇಳಿ ದೇವರಿಗೋಸ್ಕರ ನಾವು ಜೀವಿಸುವಲ್ಲಿ ಯಾವತ್ತು ನಿರ್ಧರಿಸುತ್ತೇವೋ ಆಗ ಎಲ್ಲಿಲ್ಲದ ಶೋಧನೆಗಳು, ಅಥವಾ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ಯಾರು ಮಾಡಿದ ಫೋನ್ ಅವತ್ತೇ ಫೋನ್ ಮಾಡಿರ್ತಾರೆ, ಅಥವಾ ಯಾವುದೇ ಇಂಪಾರ್ಟೆಂಟ್ ಕೆಲಸ ಇರಲ್ಲ ಅವತ್ತೇ ಅದು ಇಂಪಾರ್ಟೆಂಟ್ ಕೆಲಸ ಬರುತ್ತೆ. ಹಾಗೆ ಕಳ್ಳನು ಯಾವಾಗಲೂ ಈಕೆಯನ್ನು ಅಥವಾ ಈತನನ್ನು ದೇವರಿಂದ ಹೇಗೆ ನಾನು ದೂರ ಮಾಡಬೇಕು, ಅಥವಾ ದೇವರ ವಾಕ್ಯವನ್ನು, ದೇವರಗೋಸ್ಕರ ಈಕೆಯ ಆಸೆಯನ್ನು ನಾನು ಹೇಗೆ ತೆಗೆಯಬೇಕು ಈಕೆಯಿಂದ ಎಂಬುದಾಗಿ ಆತನು ಯಾವಾಗಲೂ ಹೊಂಚು ಮಾಡ್ತಾ ಇರ್ತಾನೆ. ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನು ಪ್ರಾಯದ ಸಿಂಹದ ಹಾಗೆ ಗರ್ಜಿಸುತ್ತಾ ಯಾರನ್ನು ತಿನ್ನಬೇಕು ಎಂಬುದಾಗಿ ಆತನು ಯೋಚನೆ ಮಾಡ್ತಾ ಇರ್ತಾನೆ. ಸೈತಾನನು ಅದೇ ರೀತಿ ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಆತನು, ಇಲ್ಲಿ ದೇವರು ನಮ್ಗೆ ನೋಡ್ತಾ ಇದ್ದಾನೆ ಅಂದ್ರೆ ಸೈತಾನನು ನಮ್ಗೆ ನೋಡ್ತಾ ಇದ್ದಾನೆ. ಯೋಬನ ಪುಸ್ತಕ 1ನೇ ಅಧ್ಯಾಯ ನಾವು ಓದುವುದಾದರೆ ಅಲ್ಲಿ ಸೈತಾನನಿಗೂ ದೇವರಿಗೂ ಏನ್ ನಡೀತಾ ಇದೆ, ಆರ್ಗ್ಯುಮೆಂಟ್, ಅಂದ್ರೆ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಾವು ಅಂತೀವಿ ಚರ್ಚಿಗೆ ಬಂದ್ರೆ ದೆವ್ವ ಬರಲ್ಲ, ಅಥವಾ ಬೈಬಲ್ ನಮ್ಮ ಕೈಯಲ್ಲಿದೆ ದೆವ್ವ ನಮ್ಮ ಹತ್ರ ಬರಲ್ಲ. ದೆವ್ವಕ್ಕೆ ಅಥವಾ ಸೈತಾನನಿಗೆ ನಮಗಿಂತ ಚೆನ್ನಾಗಿ ವಾಕ್ಯ ಗೊತ್ತು. ಯಾಕಂದ್ರೆ ಆತನು ಪರಲೋಕದಿಂದ ಬೆಳೆಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ. ಹಾಗೆ ನಾವು ನೋಡುತ್ತೇವೆ, ಸೈತಾನನಿಗೆ ಏನ್ ಆಸೆ ಆಗಿತ್ತು, ಪರಲೋಕದಲ್ಲಿ ಸೈತಾನನು ಯಾಕೆ
ಬಿಸಾಡಲ್ಪಟ್ಟ ಅಂತ ನಾವು ನೋಡೋದಾದ್ರೆ ಪರಲೋಕದಲ್ಲಿ ಆತನೇನು ಅನ್ಕೊಳ್ತಾನೆ, ನಾನು ದೇವರಿಗೆ ಆರಾಧನೆ ಮಾಡ್ತೇನೆ, ನನ್ನ ಅಂತ ಒಳ್ಳೆ ಅಥವಾ ನನ್ನಂತ ಬ್ಯೂಟಿಫುಲ್ ಅಥವಾ ನನಗಿರ್ತಕ್ಕಂಥ ಧ್ವನಿ ಈ ಪರಲೋಕದಲ್ಲಿ ಯಾರಿಗೂ ಇಲ್ಲ. ದೇವರಿಗೆ ನಾನೇ ಆರಾಧಿಸ್ತೇನೆ. ನಾನೇ ಒಂದು ವೇಳೆ ದೇವರಾಗಿ ಬಿಟ್ರೆ ನನಗೆ ಎಲ್ಲರೂ ಆರಾಧನೆ ಮಾಡುತ್ತಾರೆ ಎಂಬುದಾಗಿ ಆ ಲೂಸಿಫರ್ ಎಂಬ ಆ ಸೈತಾನನ್ನು ಯೋಚನೆ ಮಾಡಿಕೊಂಡು ಅದೇನ್ ಮಾಡ್ತಾನೆ, ಆತನ ಶಿಷ್ಯರು ಅಥವಾ ಆತನಿಗೆ ಒಂದು ಗ್ರೂಪ್ ಮಾಡಿಕೊಳ್ತಾನೆ. ಏನಂದ್ರೆ, ನಾನು ದೇವರಿಗಿಂತ ಹೆಚ್ಚಿನವನಾಗ್ತೇನೆ, ನೀವೆಲ್ಲರೂ ನನ್ನ ಕಡೆ ಬಂದು ಬಿಡಿ ಎಂಬುದಾಗಿ ಆತನ ಒಂದು ಗ್ರೂಪ್, ಒಂದು ಗ್ಯಾಂಗ್ ಮಾಡ್ಕೊಳ್ತಾನೆ. ಅದೇ ದೇವರಿಗೆ ಮರೆಯಬಹುದು ಯಾವುದೂ ಇಲ್ಲ. ದೇವರು ವೇಟ್ ಮಾಡಿರ್ಬೋದು, ಈಗ ಚೇಂಜ್ ಆಗ್ತಾನೆ, ಇನ್ನೂ ಸ್ವಲ್ಪ ಚೇಂಜ್ ಆಗ್ತಾನೆ ಎಂಬುದಾಗಿ. ಆದ್ರೆ ಆ ಲೂಸಿಫರನ ದುರಾಸೆ ಅಥವಾ ಆತನ ಗರ್ವ ಹೆಚ್ಚಾಗಿತ್ತು. ಆದ್ದರಿಂದ ದೇವರು ಏನ್ ಮಾಡಿದನು, ಆತನ ಕಿರು ಬೆರಳಿರ್ತದಲ್ಲ, ಲಾಸ್ಟ್ ಫಿಂಗರ್ ಇಂದ ತಪ್ಪಿದ್ರೆ ಆತನು ಭೂಮಿ ಮೇಲೆ ಬಂದು ಬಿದ್ದನು. ಅಲ್ಲಿಂದ ಆತನು ಬಿದ್ದಿದ ಮೇಲೆ ಏನ್ ಮಾಡಿದನು, ಸೈತಾನನು ಮತ್ತು ಆತನ ಅನುಚರಣೆಗಳು ಅಂದ್ರೆ ಆತನಿಗೆ ಫಾಲೋವರ್ಸ್. ಇವಾಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡಿದ್ರೆ ನಮ್ಗೆ ಇಷ್ಟು ಫಾಲೋವರ್ಸ್ ಅಂತ ನೋಡ್ತೀವಿ. ಅಲ್ಲಿ ಸೈತಾನನು ಆ ಪರಲೋಕದಿಂದ ಆತನು ಕೆಳವಲ್ಪಟ್ಟಾಗ ಆತನ ಫಾಲೋವರ್ಸ್, ಆತನ ಅನುಚರಣೆ ಮಾಡುವವರೆಲ್ಲರೂ ಕೆಳಗೆ ಬಿದ್ದರು. ಒಂದೇ ಏಟ್ಗೆ ಜಸ್ಟ್ ಹಿಂಗ್ ಅಂದ್ರೆ ಬಿದ್ದರು. ಅಂದ್ರೆ ಎಷ್ಟು ದೊಡ್ಡ ದೇವರಾಗಿರ್ಬೋದು ನಮ್ಮ ದೇವರು. ಆತನು ನಮ್ಮ ಊಹೆಗೆ ಮೀರಿದ ದೇವರಾಗಿದ್ದಾನೆ. ಆತನು ಮಹಾ ದೇವರು, ಇಸ್ ಅ ಗ್ರೇಟ್ ಗಾಡ್. ಹಾಗೆ ನಾವು ನೋಡ್ತೇವೆ, ಯಾವಾಗ ಸೈತಾನನ ಕೆಳಗೆ ಬಿಸಾಡಲ್ಪಟ್ಟನೋ ಆತನಿಗೆ ಇರ್ತಕ್ಕಂಥ ಸೌಂದರ್ಯ ಎಲ್ಲ ಹೋಯ್ತು. ಆದ್ರೆ ಆತನ ಆಸೆ, ಆತನ ಗರ್ವ ಮಾತ್ರ ಹೋಗಿಲ್ಲ. ಆತನ ಉದ್ದೇಶ ಏನು ಅಂದ್ರೆ, ಮನುಷ್ಯನನ್ನು ದೇವರಿಂದ ದೂರ ಮಾಡಿಕೊಂಡು ಆತನ ರಾಜ್ಯವನ್ನು ದೊಡ್ಡದಾಗಿ ಮಾಡಿಕೊಳ್ಳಬೇಕೆಂಬುದು ಆತನ ಆಸೆ. ದೇವರು ಯಾವಾಗ ಮಾನವನನ್ನು ಉಂಟು ಮಾಡಿದನೋ ಆಗಲೇ ಸೈತಾನನು ಫಸ್ಟ್ ಬಂದು ಹವ್ವಳಿಗೆ ಏನನ್ನು, ಈ ಹಣ್ಣು ತಿಂದರೆ ತಿನ್ನಬೇಡ ಅಂತ ಹೇಳಿದಾನೆ ದೇವರು ನಿಮಗೆ ಎಂಬುದಾಗಿ ಕೇಳಿದಾಗ ಹವ್ವಳಿಗೆ ಹೌದು, ದೇವರು ಎಲ್ಲ ತಿನ್ನೋದು ಹೇಳಿದರೆ ಈ ಒಂದು ಹಣ್ಣು ತಿನ್ಬೇಡ ಅಂತ ಹೇಳಿದ್ದಾರೆ ಎಂಬುದಾಗಿ. ಆಕೆ ಆ ಸೈತಾನನ ಶೋಧನೆಗೆ ಆಕೆ ಒಳಗಾದ ಮೇಲೆ ಆದಾಮ ಹವ್ವಳು ಪಾಪ ಮಾಡುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಪಾಪ ಫಸ್ಟ್ ಸ್ಟಾರ್ಟ್ ಆಗಿದ್ದು ಸೈತಾನನಿಂದ. ಆದ್ರೆ ಮಾನವನು ಮೊದಲನೇ ಆದಾಮನ ಎಂಬುದನ್ನ ವ್ಯಕ್ತಿ ಆತನ ಏನ್ ಮಾಡಿದನು, ಎಲ್ಲ ಮಾನವ ಕುಲಕ್ಕೆ ಆತನು ಪಾಪ ಎಂದು ತಂದು ಕೊಟ್ಟ ಒಂದು ಗಿಫ್ಟ್ ಅನ್ಬೋದು ನಾವು. ಆದಾಮನು ಮಾನವ ಕುಲಕ್ಕೆ ಕೊಟ್ಟಂತ ಗಿಫ್ಟ್ ಏನಂದ್ರೆ ಪಾಪ. ಆ ಪಾಪ ಏನ್ ಮಾಡ್ತದೆ, ನಮಗೆ ದೇವರಿಂದ ದೂರ ಮಾಡ್ತದೆ. ನಮ್ಮ ಹೃದಯವನ್ನು ನಾವು ಎಷ್ಟೊಂದು ಸರ್ತಿ ಈಗಿನ ಕಾಲದಲ್ಲಿ ಲವ್ ಎಂಬ ಈ ಪದ ತುಂಬಾ ಬೇರೆ ಬೇರೆ ರೀತಿಯಾಗಿ ನಾವು ಯೂಸ್ ಮಾಡ್ತೇವೆ. ಅಥವಾ ಎಲ್ಲಿ ನೋಡಿದ್ರೇನು ಹಾರ್ಟ್ ಸಿಂಬಲ್ಸ್, ಅಥವಾ ಇವಾಗ ಹೊಸದಾಗಿ ಬಂದಿದೆ ಟ್ರೆಂಡಿಂಗ್ ಹಾರ್ಟ್ ಅಂತಿದ್ರು. ನನ್ಗೆ ಗೊತ್ತಾಗಲ್ಲ ಇದು ಹಾರ್ಟ್ ಹೆಂಗ ಅಂತ. ಆದ್ರೆ ದೇವರು ನಮ್ಮ ಹೃದಯವನ್ನು ಹೇಗೆ ಸೃಷ್ಟಿ ಮಾಡಿದಾನಂದ್ರೆ, ಆ ಹೃದಯ ನಮ್ಮ ಅಂತರಂಗದೊಳಗಡೆ ಇರುತ್ತದೆ. ಆ ಹೃದಯಕ್ಕೆ ದೇವರು ಏನ್ ಮಾಡಿದ್ದಾರೆ, ನಮ್ಮ ಶ್ವಾಸಕೋಶಗಳಿರ್ತಾವಲ್ರಿ, ನಮ್ಮ ರಿಬ್ಸ್ ಅಂತೀವಲ್ಲ, ಅದರಿಂದ ಆತನು ತುಂಬಿ ಆ ಹೃದಯವನ್ನು ಕಾಪಾಡುವುದಕ್ಕೆ ಆ ರೀತಿ ದೇವರು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ನಾವು ನಮ್ಮ ಹೃದಯವನ್ನು ಏನ್ ಮಾಡ್ತಾ ಇದ್ದೇವೆ, ಕೊಟ್ಟು ಬಿಡ್ತಾ ಇದ್ದೇವೆ. ಹೇಗೆ ಬಂದ ಹಾಗೆ ಯಾವುದು ನಮ್ಗೆ ಇಷ್ಟ, ನಮ್ಮ ಶರೀರ ಇಚ್ಛೆಗಳಿಗೆ ನಮ್ಮ ಹೃದಯಗಳನ್ನು ನಾವು ಕೊಟ್ಟು ದೇವರಿಗೆ ವಿರುದ್ಧವಾಗಿ ನಾವು ಪಾಪ ಮಾಡಿ ದೇವರಿಂದ ನಾವು ದೂರವಾಗಿದ್ದೇವೆ. ದಾವೀದನು 51ನೇ ಕೀರ್ತನೆಯಲ್ಲಿ ನಿನ್ನೆ ಸಹ ನಾನು ಹೇಳಿದೆ, ಪಶ್ಚಾತ್ತಾಪದ ಪ್ರಾರ್ಥನೆ ಆತನು ಮಾಡುತ್ತಾನೆ. ನನ್ನನ್ನು ಹಿಸ್ಸೋಪಿನಿಂದ ತೊಳೆದು ಶುದ್ಧಿ ಮಾಡು ಮತ್ತು ನನ್ನೊಳಗಡೆ ನೂತನ ಹೃದಯವನ್ನು ಸೃಷ್ಟಿಸು. ಹೃದಯ ನಾವು ನೋಡ್ತೇವೆ, ದಾವೀದನಿಗೆ ಗೊತ್ತು ದೇವರಿಗೆ ಏನ್ ಹೇಗೆ ನಾವು ದೇವರಿಗೆ ಒಪ್ಪಿಸ್ಬೇಕು ಅಥವಾ ದೇವರಿಗೆ ನಾನು ಹೇಗೆ ಕನ್ವಿನ್ಸ್ ಮಾಡಬೇಕು. ಈಗ ನಮ್ಮ ಅಪ್ಪ ಅಥವಾ ನಮ್ಮ ಅಮ್ಮಗೆ ಹತ್ರ ನಾನು ಹೋಗಿ ಏನಾದ್ರೂ ಕೇಳಿದ್ರೆ ಅವರಿಗೆ ಹೇಗೆ ಕೇಳಬೇಕಂತ ನಮಗೆ ಗೊತ್ತು. ಅಥವಾ ನಾನು ಏನೋ ಒಂದು ಕೆಲಸ ಮಾಡಿದ್ರೆ ಅವ್ರು ಖುಷಿಯಾಗಿ ಕೊಡ್ತಾರೆ ಎಂಬುದಾಗಿ ನಾವು ಎಷ್ಟೊಂದು ಸರ್ತಿ ನಮ್ಮ ಅಪ್ಪ ಅಮ್ಮಗೆ ಅವ್ರು ಕನ್ವಿನ್ಸ್ ಮಾಡೋದೆಲ್ಲ ಟ್ರಿಕ್ಸ್ ನಮಗೆ ಗೊತ್ತಿರ್ತದೆ. ಹಾಗೆ ದಾವೀದನು ಸಹ ಆತನು ವಾಕ್ಯದಲ್ಲಿ ನೋಡ್ತೇವೆ, ದೇವರ ಹೃದಯಾನುಸಾರವಾದ ವ್ಯಕ್ತಿ ಅಂತ. ಆತನು ಎಷ್ಟು ಪಾಪ ಮಾಡಿದನು, ಆದರೆ ಆತನು ಪಶ್ಚಾತ್ತಾಪ ಪಟ್ಟನು.
ಪಡಲಿಲ್ಲ. ಆತನು ಗರ್ವದಲ್ಲಿ ಆತನು ಸತ್ತನು. ಆದರೆ ದಾವೀದನು ಪಶ್ಚಾತ್ತಾಪ ಪಟ್ಟು ಆತನು ದೇವರ ಕಡೆಗೆ ತಿರುಗಿಕೊಂಡನು. 51ನೇ ಕೀರ್ತನೆ ನಾವು ನೋಡುವುದಾದರೆ 51ನೇ ಕೀರ್ತನೆ 10ನೇ ವಚನ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು. ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾರೆ ಏನಂದ್ರೆ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಹೃದಯ ಎಂಬುದಾಗಿ ನಾವು ನೋಡುವುದಾದ್ರೆ, ನಾನು ಆಗಲೇ ಹೇಳಿದೆ, ನಮ್ಮ ಹೃದಯವು ದೇವರಿಗೆ ಬೇಕಾಗಿರುವಂತ ಒಂದು ನಮ್ಮ ದೇಹದ ಭಾಗವಾಗಿರುತ್ತೆ. ಅಥವಾ ನಾವು ದೇವರನ್ನು ನಾವು ನೋಡ್ತೇವೆ, ಜೀಸಸ್ ಕಮಿಂಗ್ ಟು ಅವರ್ ಹಾರ್ಟ್ ಎಂಬುದಾಗಿ ನಾವು ಹೇಳ್ತೇವೆ. ದೇವರೇ, ನನ್ನ ಹೃದಯದೊಳಗೆ ನೀನು ಬಾ, ಅಥವಾ ನನ್ನ ಹೃದಯವನ್ನು